ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದೇನೆಂದರೆ, ನಿಮ್ಮ ಸ್ಕಿನ್ ಡಲ್ ಆಗಿರ್ತದಲ್ಲ, ಅದಕ್ಕೋಸ್ಕರ ಆಗಿರ್ಬೋದು, ಮತ್ತು ಕಪ್ಪು ಕಲೆಗಳಾಗಿದ್ದರೂ ಸಹ, ಕಪ್ಪಾಗಿದ್ದರೂ ಸಹ ಇದನ್ನು ಉಪಯೋಗ ಮಾಡ್ತಾ ಇದರಿಂದ ಸ್ಕಿನ್ ಡಲ್ನೆಸ್ ಹೋಗುತ್ತದೆ. ಆಮೇಲೆ ನಿಮ್ಮ ಕಪ್ಪು ಕಲರ್ ಆಗಿದ್ದರೂ ಅದು ಬೆಳ್ಳಗಾಗ್ತದೆ. ಆಮೇಲೆ ಕಲೆಗಳು ಇದ್ದರೂ ಸಹ ಹೊರಟೋಗ್ತದೆ. ಇದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ಮಾಡುವುದ ವಿಧಾನ ನಾನು ತಿಳಿಸ್ಕೊಡ್ತೀನಿ. ಇದನ್ನು ನೀವು ವಾರದಲ್ಲಿ ಒಂದು 2 ಸರಿ ಆದರೂ ಯೂಸ್ ಮಾಡ್ತಾ ಬನ್ನಿ, ನಿಮಗೆ ಇದರ ರಿಸಲ್ಟ್ ಗೊತ್ತಾಗ್ತದೆ. ಇದಕ್ಕೆ ಬೇಕಾಗಿರೋ ಪದಾರ್ಥ ಮೊದಲನೇದಾಗಿ ಸೌತೆಕಾಯಿನನ್ನು ಫಸ್ಟ್ ತುರ್ಕೊಂಬಿಟ್ಟು ಆ ಪಲ್ಪ್ ಬರುತ್ತಲ್ಲ, ಆ ಪಲ್ಪನ್ನು ಒಂದು 2 ಸ್ಪೂನಷ್ಟು ಹಾಕ್ಕೊಳ್ಳಿ ಬಟ್ಲಲ್ಲಿ. ಆಮೇಲೆ ಆಲೂಗಡ್ಡೆಯನ್ನು ಸ್ವಚ್ಛ ತೊಳ್ಕೊಂಬಿಟ್ಟು ಅದನ್ನು ತುರ್ಕೊಂಡಿರೋದನ್ನೇ ಆ ಪಲ್ಪನ್ನು ನೀವು ಒಂದು 2 ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಅದ್ರ ಜೊತೆ. ಆಮೇಲೆ ಕಡಲೆ ಹಿಟ್ಟನ್ನು 1.5 ಸ್ಪೂನಷ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇವು ಮೂರನ್ನು ನೀಟಾಗಿ ಕಲಿಸಿದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ರೋಸ್ ವಾಟರನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಇದನ್ನು ನೀಟಾಗಿ ಕಲಿಸ್ಕೊಂಡು ಆದಮೇಲೆ ಫಸ್ಟ್ ಮುಖ ತೊಳ್ಕೊಂಬಿಡಿ. ನೀಟಾಗಿ ಮುಖ ತೊಳ್ಕೊಂಡು ಆದಮೇಲೆ ಇದನ್ನು ಕಲಿಸ್ಕೊಂಡಿರ್ತೀರ, ಇದನ್ನು ಮುಖಕ್ಕೆ ಹಚ್ಕೊಂಬಿಡಿ. ನೀಟಾಗಿ ಹಚ್ಕೊಂಡು ಒಂದು 10 ರಿಂದ 15 ನಿಮಿಷ ಬಿಟ್ಟಾದಮೇಲೆ ಸ್ವಲ್ಪ ಡ್ರೈ ಆದಮೇಲೆ ನೀವು ಕೈ ತ್ಯಾವ ಮಾಡ್ಕೊಂಬಿಟ್ಟು ಹಾಗೇ ರಬ್ ಮಾಡ್ಕೊಂಬಿಡಿ. ಈ ಥರ ಮಸಾಜ್ ಮಾಡ್ಕೊಂಡು ಆದಮೇಲೆ ನೀಟಾಗಿ ಅದನ್ನು ತೊಳ್ಕೊಂಬಿಡಿ. ಈ ಥರ ನೀವು ವಾರದಲ್ಲಿ ಒಂದು 2 ಸರಿ ಆದರೂ ಮಾಡ್ತಾ ಬಂದ್ರೆ ನಿಮ್ಮ ಸ್ಕಿನ್ನು ಚೇಂಜ್ ಆಗಿದ್ದು ನಿಮಗೆ ಗೊತ್ತಾಗ್ತದೆ. ಆಮೇಲೆ ಇದೇ ಥರ ನಿಮಗೆ ಮಾಹಿತಿ ಮತ್ತೆ ಬೇಕಾದ್ರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸಲು ಪ್ರಯತ್ನ ಮಾಡ್ತೀನಿ. ಆಮೇಲೆ ಯಾರು ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡ್ಕೊಳ್ಳಿ. ಆಮೇಲೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡ್ಕೊಳ್ಳಿ. ಆಮೇಲೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಇವತ್ತಿಗೆ ನಾನು ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ.